ಹಾಯ್ ಆಲ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನಂತರೂ ಆರಾಮದೇನು ನೋಡ್ರಿ. ಉತ್ತರ ಕರ್ನಾಟಕ ಸ್ಟೈಲ್ದಾಗ ನಾ ಇವತ್ತು ತಾಲಿಪಟ್ಟಿ ಮಾಡಾಕತ್ತೇನೆ ನೋಡ್ರಿ. ಒಂದು ಸೌತಿಕಾಯಿ, ಒಂದು ಗಜ್ರಿ, ಒಂದು ಮೂಲಂಗಿ ತೊಗೊಂಡೇನ್ರಿ. ಅದ್ರದ್ದು ಮೇಲಿಂದೆಲ್ಲ ಸೊಪ್ಪಿ ಸೊಲ್ಯಾಕತ್ತೇನ್ರಿ. ಇವಾಗ ಮಳೆಗಾಲದ್ರಲ್ಲ ಸ್ವಲ್ಪ ಹೊಲಸಾಗಿರ್ತದೆ ಅಂತ ಹೇಳಿ. ಆಮೇಲೆ ಇದನ್ನೆಲ್ಲ ನೀಟಾಗಿ ತಕ್ಕೊಂಡೆ ನೋಡ್ರಿ. ಇವನ್ನೆಲ್ಲನೂ ತುರ್ಕೋಬೇಕು ನೋಡ್ರಿ. ಸೌತೆಕಾಯಿ, ಗಜ್ರಿ ಮತ್ತು ಮೂಲಂಗಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಐತ್ರಿ. ಕೇಸರಿ, ಬಿಳಿ, ಹಸಿರು ಇದನ್ನೆಲ್ಲ ಹಾಕೇನ ನಾನು ಅಡುಗೆ ಮಾಡಾಕತ್ತೇನೆ ನೋಡ್ರಿ. ನಂಗೆ ಭಾಳ ಖುಷಿ ಆಗೈತಿ ಇವತ್ತು. ನೀವು ತಾಲಿಪಟ್ಟಿ ಮನ್ಯಾಗ ಮಾಡಿ ನೋಡ್ರಿ, ನನಗೆ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂಥೇಳಿ, ಹೆಂಗೆ ಟೇಸ್ಟ್ ಬಂತು ಅಂಥೇಳಿ ಮರಿಬೇಡ್ರಿ. ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟು ನಾನು ಗೊಂಜಾಳ ಹಿಟ್ಟು ತೊಗೊಂಡೇನ್ರಿ. ಗೊಂಜಾಳ ಹಿಟ್ಟಿಲ್ಲ ಅಂದ್ರೆ ನೀವು ಜೋಳದ ಹಿಟ್ಟು ತೊಗೋಬೋದು. ನಾನು ಕಡ್ಲಿ ಹಿಟ್ಟು ತೊಗೊಂಡೇನ್ರಿ, ಗೋಧಿ ಹಿಟ್ಟು ತೊಗೊಂಡೇನ್ರಿ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅರಿಶಿನ, ಉಪ್ಪು, ಇಂಗು ಮತ್ತು ಮೆಣಸಿನ್ಕಾಯಿನ ಚಟ್ ಮಾಡ್ಕೊಂಡಿರ್ತಾರೆ ರೀ, ಅದ್ರೊಳಗೆ ಅದನ್ನ ಹಾಕ್ಕೊಂಡೆ. ಆಮೇಲೆ ತುರಿದಿಟ್ಟಿದ್ದು ಗಜ್ರಿ, ಸೌತಿಕಾಯಿ, ಮೂಲಂಗಿ ಎಲ್ಲನೂ ಹಾಕ್ಕೊಂಡೆ ರೀ. ಎಷ್ಟು ಕಲರ್ಫುಲ್ ಕಾಣಕತ್ತೈತ್ರಲ್ಲ. ಆಮೇಲೆ ಸ್ವಲ್ಪ ಸೌತಿಕಾಯಿ ಹಿಂಡ್ಬಿಟ್ಟು ತೊಗೊಂಡೆ ರೀ. ಆಮೇಲೆ ನೀವು ಅದನ್ನು ಸೇರಿಸ್ಕೋಬೋದು ರೀ. ಒಂದು ಈರುಳ್ಳಿ, ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡೇನಿ ರೀ, ಸ್ವಲ್ಪ ಟೇಸ್ಟ್ ಇರ್ತೈತೆ ಅಂಥೇಳಿ. ನೀವು ನಾನು ಖಾರ ಇರಲಿ ಅಂಥೇಳಿ ಸ್ವಲ್ಪ ಖಾರ ಪುಡಿನೂ ಹಾಕ್ಕೊಂಡೇನಿ ರೀ. ನಿಮ್ಮ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋರಿ. ಎಲ್ಲ ನೀಟಾಗಿ ನಾದ್ಕೋಬೇಕು ರೀ. ಒಂದು 2 ನಿಮಿಷ ಇಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕೇನಿ ರೀ. ಚೆಂದಾಗಿ ನಾದ್ಕೊಂಡೆ ರೀ. ಎಲ್ಲನೂ ನಾದ್ಕೊಂಡ್ಬಿಟ್ಟು ಉಂಡೆ ಥರ ಮಾಡಿಬಿಟ್ಟು ರೌಂಡ್ ಮಾಡಿ ನಾನು ಪ್ಲಾಸ್ಟಿಕ್ ಪೇಪರ್ ತೊಗೊಂಡೇನಿ. ನೀವು ಬಟರ್ ಪೇಪರ್ ಎಲ್ಲ ತೊಗೋಬೋದು. ಮೇಲೆ ಕೆಳಗೆ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ತೀಡ್ಬಿಟ್ಟೆ ರೀ. ನೋಡಿರಿ ಎಷ್ಟು ನೀಟಾಗಿ ಬರಾಕತ್ತೈತಿ. ಆಮೇಲೆ ಹೋಲ್ ಮಾಡ್ಕೊಂಬಿಡೋದ್ರಿ. ಹೋಲ್ ಮಾಡ್ಕೊಂಬಿಟ್ಟು ಬಿಸಿ ಹಂಚಿಗೆ ಹಾಕಿಬಿಡೋದು ನೋಡಿರಿ. ಹಾಕಿಬಿಟ್ಟು ಎಣ್ಣೆನ ಎಷ್ಟು ಬೇಕಷ್ಟ ಹಚ್ಕೊಂಬಿಡೋದ್ರಿ. ಭಾಳ ಟೇಸ್ಟ್ ಆಗ್ತಾವ್ರಿ, ಮಸ್ತ್ ಆಗ್ತಾವೆ. ನೀವು ಟ್ರೈ ಮಾಡಿರಿ. ಮೊಸರು ಜೊತೆ ತುಪ್ಪದ ಜೊತೆ ಹಚ್ಕೊಂಡು ಎಂಜಾಯ್ ಮಾಡಿರಿ. ಬಾಯ್ ಬಾಯ್, ಸಿ ಆಲ್.